Guys, namaskara, welcome back to my YouTube channel Anu Creation. Yes guys, ಇವತ್ತಿನ vlog ಏನಪ್ಪಾ ಅಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡ್ತೀರಾ. ಸೊ ನಮ್ಮ ಪಪ್ಪ ಮಮ್ಮಿದು 25 years anniversary celebration ಮಾಡ್ತಾ ಇದೀವಿ. ಸೊ ಆಲ್ರೆಡಿ ಇಲ್ಲೆಲ್ಲ ತೋರಿಸ್ಬಿಡ ಸ್ಟಾಪ್. ಸೊ ಆಲ್ರೆಡಿ ಇಲ್ಲೆಲ್ಲ ಸೆಟಪ್ ಆಗಿದೆ. ಯಾವ ಥರ ನಾವು ಅಂದರೆ ನೀವು ನೋಡಿರ್ತೀರ ಫೋಟೋಸಲ್ಲಿ, ಅಫ್ಕೋರ್ಸ್ ಇನ್ಸ್ಟಾಗ್ರಾಮಲ್ಲಿ ನಾನು ಫಾಲೋ ಮಾಡ್ತಾಯಿದ್ರೆ ನೋಡಿರ್ತೀರ. ಸೊ ತಮ್ಮನೇಲೂ ಹಾಕಿರ್ತೀನಿ. ಸೊ ಅದು ನಾನು BTS ಅಂದರೆ ನಾವು ಪ್ರಿಪರೇಷನ್ಸ್ ಎಲ್ಲ ಹೆಂಗೆ ಮಾಡ್ಕೊಂಡ್ರಿ, ಯಾವ ಥರ ಅಂದರೆ ನಾರ್ಮಲ್ ನಾವು ಹೆಂಗೆ ಮಾಡಿದ್ವಿ, ಸೊ ಯಾವ ಥರ ರೆಡಿ ಮಾಡಿದ್ವಿ ಎಲ್ಲನೂ ಶೂಟ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ನೋಡ್ಕೊಂಡು ಬನ್ನಿ. ಆಮೇಲೆ ಸೆಲೆಬ್ರೇಷನ್ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ಡೆಕೋರೇಷನನ್ನು ಕಂಪ್ಲೀಟಾಗಿ ನಾನು ವಿಡಿಯೋ ಶೂಟ್ ಮಾಡಿ ಹಾಕಿದ್ದೀನಿ, ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಸೊ ನನಗೆ ರಜಾ ಇರಲಿಲ್ಲ ಗೈಸ್, ಹರ್ಷಿತಾಗೆ ರಜಾ ಇದ್ದಿದ್ದರಿಂದ ಅವಳು ಸ್ವಲ್ಪ ಹೆಲ್ಪ್ ಮಾಡಿದ್ಲು ಪಾಪ ಇವತ್ತು. ಅವಳು ಹೆಲ್ಪ್ ಮಾಡಲಿಲ್ಲ, ನಾನೇ ಅವಳಿಗೆ ಹೆಲ್ಪ್ ಮಾಡಿದೆ ಅಂತ ಹೇಳೋದು. ಬಿಕಾಸ್ ತುಂಬ ಹರ್ಷಿತಾನೇ ಎಲ್ಲ ಕೆಲಸ ಮಾಡಿದ್ಲು ಇವತ್ತು. ಬಿಕಾಸ್ ಅದೇ ಹೇಳಿದ್ನಲ್ಲ, ಅವಳು ನಂಗೆ ರಜಾ ಇಲ್ಲಿದ್ದ ಕಾರಣ ಅವಳು ಸ್ವಲ್ಪ ಹೆಲ್ಪ್ ಮಾಡಿದ್ಲು. ಹಾಗೆ ಹೊರಗಡೆ ಹೋಗಿ ಕೇಕ್ ತಂದಿಲ್ಲ ನಾವು. ಆಮೇಲೆ ಹೊರಗಡೆ ಹೋಗಿ ಕೇಕ್ ತರಬೇಕಿತ್ತು. ಹಾಗೆ ಹರ್ಷಿತಾ ಮೊಬೈಲು ಬಂದು ಫುಲ್ಲು ರಿಪೇರಿ ಆಗೋಗಿತ್ತು, ಏನಾಗಿತ್ತು ಅಂತ ಗೊತ್ತಿಲ್ಲ. ಆ ಫೋನ ಕೊಟ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ಹಾಗೆ ಕೇಕ್ ತೊಗೊಂಡು ಮನೆಗೆ ಬಂದ್ವಿ. ಸೊ ಗೈಸ್, ಇವತ್ತು ನಮ್ಮ ಪಪ್ಪ ಮಮ್ಮಿದು 25th ಆ್ಯನಿವರ್ಸರಿ. ಸೊ ಅವರಿಬ್ಬರಿಗೂ ಸರ್ಪ್ರೈಸ್ ಕೊಡೋಣ ಅಂತೇಳಿ ಸ್ವಲ್ಪ ಡೆಕೋರೇಷನ್ ಮಾಡ್ತಾಯಿದ್ವಿ. ಸೊ ಹಂಗೇನೆ BTS ಶೂಟ್ ಮಾಡೋಣ ಅಂತೇಳಿ ಶೂಟ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ರೆಡಿಯಾಗಿಲ್ಲ, ಗಬ್ಬಿದ್ದರೆ ಹಂಗೆ ಇದ್ದೀನಿ. ಸೊ ಬೆಳಗ್ಗೆಯಿಂದ ಕೆಲಸ ಮಾಡಿ ಇವಾಗ ಪಟ್ಟ ಅಂತ ಡೆಕೋರೇಷನ್ ಮಾಡಿ ಅವರಿಬ್ಬರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಾನೇ ಕಳಿಸಿದೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡಿ ಬೇಗ ಅಂತೇಳಿ. ಸೊ ಇವಾಗ ನಾವಿಬ್ಬರು ಡೆಕೋರೇಷನ್ ಮಾಡಬೇಕು. ನಾವು ನಮ್ಮ ಅತ್ತೆ ಮಕ್ಕಳನ್ನ ಕರ್ಕೊಂಡ್ಬಂದಿರಿ, ಅದರೊಳಗೆ ನೋಡ್ತಾ ಇದ್ದಾರೆ ಮಾವ ಮಕ್ಕಳು ಅಂದರೆ ನಮ್ಮಮ್ಮ ಇದ್ರು, ತಮ್ಮ ಮಕ್ಕಳನ್ನ ಕರ್ಕೊಬಂದ್ವಿ. ಸೊ ನಮ್ಮ ಮಮ್ಮಿಗೆ ಥರ ಹುಡುಗರಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ದೊಡ್ಡ ಮಾವ ಮಕ್ಕಳಾಗಿರ್ಬೋದು ಅಥವಾ ನಮ್ಮ ಚಿಕ್ಕ ಮಾವ ಮಕ್ಕಳಾಗಿರ್ಬೋದು ನೆನ್ಸ್ಕೊತಾ ಇರ್ತಾರೆ, ಯಾರಾದರೂ ಬರಲಿ ಮನೆಗೆ ಅಂದರೆ ಮನೇಲಿ ಇರೋಕ್ಕೆ ಅದು ಇಷ್ಟಪಡ್ತಾರೆ ಎನ್ವಿರಾನ್ಮೆಂಟ್ನ. ಸೊ ಹಂಗಾಗಿ ಅವ್ರನ್ನ ಕರ್ಕೊಬಂದ್ವಿ. ಸೆಲೆಬ್ರೇಷನ್ ಸ್ವಲ್ಪ ಬೋರಿಂಗ್ ಇರುತ್ತೆ ನಾವೇ ಇದ್ರೆ ಅಂತೇಳಿ ಕರ್ಕೊಂಬಂದಿದ್ದೀನಿ. ಬೇಗ ಪಟಾಪಟ್ ಅಂತ ಡೆಕೋರೇಟ್ ಮಾಡಿ ಯಾವ ಥರ ಬರುತ್ತೆ ಅಂತೆಲ್ಲ ವ್ಲಾಗಲ್ಲಿ ಶೂಟ್ ಮಾಡಿ ಹಾಕ್ತೀನಿ. ಸೊ ನೋಡಿ ಆಯಿತಾ, ಕೊನೆ ತನಕ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿಬಿಡಿ. ಸೊ ಬನ್ನಿ ಪಟ ಅಂತ ಬನ್ನಿ. ಅವರಿಬ್ಬರು ಏನೋ ದೇವಸ್ಥಾನ ಕಳಿಸ್ಬಿಟ್ಟೆ ಗೈಸ್. ಆಮೇಲೆ ಕಳಿಸಿದ ಮೇಲೆ ಆ ಕಡೆಗೆ ಅಂಗಡಿಗೆ ಬರ್ತಾಯಿದ್ರು, ಈ ಕಡೆಗೆ ಹರ್ಷಿತಾ ಡೆಕೋರೇಷನ್ ಮಾಡೋಕ್ಕಾಗ್ತಿಲ್ಲ. ಆ ಕಡೆ ಪಾಪು ನೋಡಿಕೊಂಡು ಎಷ್ಟು ಕಷ್ಟ ಆಯಿತು ಗೊತ್ತಾ ಡೆಕೋರೇಷನ್ ಮಾಡೋಕ್ಕೆ. ಒಂದೊಂದ್ಸತಿ ಅಂಗಡಿಗೆ ಯಾರಾದರೂ ಬಂದಾಗ ಟಣ್ ಅಂತ ಕೆಳಗಡೆ ಹೋಗೋ ಹರ್ಷಿತಾ ಪಾಪ ಅದನ್ನು ನೋಡ್ಕೋ, ಪಾಪು ಏನಾದರೂ ಅಳ್ತಾ ಇದ್ರೆ ನಾನು ಹೋಗು ನೋಡು ಬಾ ಹಂಗೆ ಸರಿ ಹೋಯ್ತು. ಹೆಂಗೋ ಫಸ್ಟೇ ಪಾಪುಗೆ ಪ್ಲ್ಯಾನ್ ಮಾಡಿ ಫೀಡ್ ಮಾಡಿ ಮಲಗಿಸ್ಬಿಟ್ಟಿದ್ದೆ ಅವಳನ್ನ. ಹಂಗಾಗಿ ಸ್ವಲ್ಪ ನಂಗೆ ಪ್ರಾಬ್ಲಮ್ ಏನಾಗಿರಲಿಲ್ಲ, ಮಲ್ಕೊಂಡಿದ್ಲು ಅವಳು ಆರಾಮಾಗಿ. ಅದಾದಮೇಲೆ ಸ್ವಲ್ಪದಿಗೆ ನಮ್ಮ ಪಾಪು ಹೆಂಗೆ ಅಂತಂದರೆ ಮಾರ್ನಿಂಗ್ ಟೈಮ್ ಅವಳು ಜಾಸ್ತಿ ನಿದ್ದೆನೇ ಮಾಡಲ್ಲ. 2 ನಿಮಿಷಕ್ಕೂ ಮಲಗ್ತಾ ಇರ್ತಾಳೆ, 2 ನಿಮಿಷಕ್ಕೆ ಎದೊಳ್ತಾ ಇರ್ತಾಳೆ, ಕುಯ್ಯ ಅಂತ ಅನ್ಕೊಂಡಿರ್ತಾಳೆ. ಅದಕ್ಕೋಸ್ಕರ ಅದನ್ನು ಸ್ವಲ್ಪ ತೆಗೆದ್ಬಿಟ್ಟು ಆಮೇಲೆ ಚೇರ್ನ ಹಾಕ್ಕೊಂಡು, ಅಂದರೆ ಅವಳದು ಚೇರ್ ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದಲ್ಲ ಯಾವ್ದು ಅಂತೇಳಿ, ಸೊ ಅದನ್ನು ಹಾಕ್ಬಿಟ್ಟು ಅಲ್ಲೇ ಕೊಳಿಸಿದ್ದೆ. ನೀಟಾಗಿ ಕೂತ್ಕೊಂಡು ನಾವೇನೇನು ಮಾಡ್ತಾಯಿದ್ದೀರಿ ಅಂತ ನೋಡ್ಕೊಂಡು ಕೂತಿದ್ಲು. ಸೊ ಅದಾದಮೇಲೆ ನಾವು ಈ ಥರ ಫಸ್ಟು 2 ಆರ್ಟ್ಸ್ನ ಯೂಸ್ ಮಾಡ್ಕೊಂಡು ಮಾಡೋಣ ಅಂದ್ಕೊಂಡ್ರಿ. ಅದಾದಮೇಲೆ ಯಾಕೋ ವರ್ಕೌಟ್ ಆಗಲ್ಲ, ಅದು ಚೆನ್ನಾಗಿ ಬರಲ್ಲ ಅಂತ ಅನಿಸ್ತು. ಅದಾದಮೇಲೆ ಸರಿ ಬೇಡ, ನೀಟಾಗಿ 1 ಆರ್ಟ್ಸ್ನ ಇಟ್ಬಿಟ್ಟು ನೀಟಾಗಿ ಅದು ಸ್ಪೇಸ್ ಹೆಂಗೆ ಬರುತ್ತೆ. ಯಾಕಂದರೆ ಡಬಲ್ ಆರ್ಟ್ಸ್ನ ಹಾಕಿದ್ರೆ ಅದಷ್ಟು ಯಾವ ಥರ ಬಲೂನ್ ಸೆಟ್ ಮಾಡೋದು, ಆಫ್ ಆ್ಯಂಡ್ ಆಫ್ ಹಾಕೋದ, ಫುಲ್ ಹಾಕಿದ್ರಂತೂ ಚೆನ್ನಾಗಿ ಬರೋದಿಲ್ಲ. ಸೊ ಆಫ್ ಆ್ಯಂಡ್ ಆಫ್ ಹಾಕೋದ ಇಲ್ಲ ಫುಲ್ ಹಾಕೋದ ಅಂತ ಯೋಚನೆ ಮಾಡ್ತಾಯಿದ್ವಿ. ಆಮೇಲೆ ಸರಿ ಬೇಡ ತೆಗೆದುಬಿಡಿದು, ಜಸ್ಟ್ ಇದು ಒಂದಕ್ಕೆ ಒಂದು ಬರುತ್ತಲ್ಲ, ಅದು ಬ್ಲ್ಯಾಕ್ ಸ್ಕರ್ಟನ್ನು ಹಾಕಿದ್ದೀವಲ್ಲ, ಸೊ ಅದು ನೀಟಾಗಿ ಒಂದು ಕರೆಕ್ಟಾಗಿ ಅದು ರೆಡ್ ಬಲೂನ್ಸ್ನ ಸೊ ಈ ಥರ ನೋಡಿ ತೋರಿಸ್ತಿದ್ನಲ್ಲ, ಸೊ ಈ ಥರ ಫಿಕ್ಸ್ ಮಾಡೋಣ, ಆವಾಗ ಕರೆಕ್ಟಾಗಿ ಬರುತ್ತೆ. ಅವಾಗ ಹ್ಯಾಪಿ ಆ್ಯನಿವರ್ಸರಿ ಅಂತ ಹಾಕೋಕ್ಕೂ ಬರುತ್ತೆ. ನಾವೇನು ಅಂದ್ಕೊಂಡ್ರೆ ಹ್ಯಾಪಿ ಆ್ಯನಿವರ್ಸರಿ ದೊಡ್ಡದಾಗಿ ಬರುತ್ತೆ, ಹ್ಯಾಪಿ ಚಿಕ್ಕದಾಗಿ ಬರುತ್ತಲ್ಲ, ಸೊ ಅದು ಆಗಲ್ಲ, ಅಡ್ಜಸ್ಟ್ ಆಗಲ್ಲ, 2 ಒಂದೇ ಥರ ಹಾಕೋಕ್ಕೆ ಅಂತ ಅಂದ್ಕೊಂಡು ಏನೇನೋ ಪ್ಲ್ಯಾನ್ ಮಾಡಿ ಆಮೇಲೆ ನೋಡ್ಕೊಂಡ್ವಿ. ಸೊ ಈ ಥರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು, ಸೊ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಈ ಥರ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ನಾವು ಸ್ವಲ್ಪ ಮಾಡೋಷ್ಟರಲ್ಲಿ ನಮ್ಮ ಪಪ್ಪ ಮಮ್ಮಿ ಬಂದುಬಿಟ್ರು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ ಕೆಳಗಡೆ ಹೋಗ್ಬಿಟ್ಟು ಅವ್ರಿಗೆ ಬರಬಾರ್ದು ಅಂತೇಳಿ, ಅಂದರೆ ಅವ್ರನ್ನಿಬ್ಬರನ್ನೂ ನಿಲ್ಲಿಸ್ಬಿಟ್ಟು ಬಂದ್ರಿ. ನಮ್ಮ ಮಾವ ಮಕ್ಕಳು ಬಂದಿರಲ್ಲ, ಸೊ ಅವರಿಬ್ಬರನ್ನೂ ನಿಲ್ಲಿಸ್ಬಿಟ್ಟು ಬಂದರೆ, ಅತ್ತೆ ಮಾವ ಏನಾದರೂ ಬಂದರೆ ಅಂದರೆ ಅವ್ರಿಗೆ ಅತ್ತೆ ಮಾವ ಆಗಬೇಕು. ಸೊ ಅವ್ರೇನಾದರೂ ಬಂದರೆ ನಮ್ಗೆ ಹೇಳಿ ಅಂತ ಹೇಳ್ಬಿಟ್ಟು ನಿಲ್ಸ್ಬಿಟ್ಟು ಬಂದ್ವಿ. ಸೊ ಅವರು ನೋಡ್ಕೊತಾ ಇದ್ರು, ಪಾಪ ಬಂದಿರಲಿಲ್ಲ. ನಮ್ಮ ಮಮ್ಮಿ ಪಪ್ಪನೂ ಹೇಳಿದ ಮತ್ತೆ ಕೇಳ್ತಾರಲ್ಲ ಪಾಪ, ಸ್ವಲ್ಪ ಮಕ್ಕಳೇನೋ ಮಾಡ್ತಾವ್ರೆ ಅಂತ ಅಂದ್ಕೊಂಡು ನಮ್ಮ ಪಪ್ಪ ಆವಾಗಲೂ ಅಂತ ಇದ್ರು, ಏನಕ್ಕೆ ಇದೆಲ್ಲ ಮಾಡ್ತೀರಾ, ನಿಮ್ಗೆ ಮಾಡೋ ಕೆಲಸ ಇಲ್ಲ. ಮಮ್ಮಿನೂ ಬೈತಾಯಿದ್ರು, ಏನಕ್ಕೆ ಇದೆಲ್ಲ ಮಾಡ್ತೀರಾ, ನಿಮ್ಗೆ ಮಾಡೋ ಕೆಲಸ ಇಲ್ವಾ, ಹಿಂಗೆ ಅಂತೇಳಿ. ಸರಿ ಹಂಗೆ ಅಂದ್ಕೊಳ್ಳಿ, ನಾವು ಮಾಡೋ ಕೆಲಸ ಇಲ್ಲ ಅಂತ ಅಂದ್ಕೊಳ್ಳಿ ಅಂದ್ಬಿಟ್ಟು ನಾನು ಪಪ್ಪ ಜೊತೆ ಸುಮ್ಮನೆ ಇರಿ ಪಪ್ಪ ಅಂತ ಅಂದ್ಕೊಂಡು ಆಮೇಲೆ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಒಂಥರ ಎಷ್ಟು ಸ್ವೀಟ್ ಮೆಮೊರಿ ಅಲ್ವಾ ಗೈಸ್. ನಂಗಂತೂ 25 ಇಯರ್ಸ್, ಇವಾಗ ಅವ್ರ ಮದುವೆ ಆಗಿ 25 ಇಯರ್ಸ್ ಆಗಿದೆ. ಸೊ ಆಲ್ಮೋಸ್ಟ್ ನನಗೆ 24 ಇಯರ್ಸ್, ಈಗ ಮೊನ್ನೆ ಬರ್ಡೇಗೆ 24 ಇಯರ್ಸ್ ರನ್ನಿಂಗು, ಅಂದರೆ 23 ಕಂಪ್ಲೀಟ್ ಆಗಿ 24 ರನ್ನಿಂಗು. ಸೊ ಅವ್ರದ್ದು 24 ಕಂಪ್ಲೀಟ್ ಆಗಿ 25th ಇಯರ್ಗೆ ಇವಾಗ ಸ್ಟೆಪ್ ಇನ್ ಆದರು. ಸೊ ಎಷ್ಟು ಒಂಥರ ಮೆಮೊರೇಬಲ್ ಆಗಿ ಯಾವ 25 ಇಯರ್ಸಲ್ಲಿ ಕಷ್ಟ ಬರಲಿ ಸುಖ ಬರಲಿ ಎಲ್ಲ ಪ್ರತಿಯೊಂದರಲ್ಲೂ ಅವರವರು ಇಬ್ಬರು ಫೇಸ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಎಷ್ಟು ಕಷ್ಟಪಟ್ಟು ಇಷ್ಟು
ಇಷ್ಟು ಮಟ್ಟಕ್ಕೆ ಬರಬೇಕಂದ್ರೆ ನಮ್ಮ ಪಪ್ಪ ಸುಮ್ಮನೆ ಯಾರು ಸಪೋರ್ಟ್ ಇಲ್ದಿದ್ರೆ ಅದನ್ನು ಸಿಕ್ಕಾಪಟ್ಟೆ ಗ್ರೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮನೆಗೆ ನಮ್ಮ ಪಪ್ಪನೇ ದೊಡ್ಡ ಮಗ ಆಗಿರೋದ್ರಿಂದ, ದೊಡ್ಡ ಮಕ್ಕಳು ಅಂತಂದರೆ ನಿಮಗೆ ಗೊತ್ತಿರುತ್ತೆ ಜವಾಬ್ದಾರಿ ಎಷ್ಟಿರುತ್ತೆ ಏನು ಅಂತ ಹೇಳಿ. ಅಷ್ಟೆಲ್ಲ ಕಷ್ಟಪಟ್ಟು ಅಷ್ಟೆಲ್ಲ ಇದು ಮಾಡಿರ್ತಾರೆ. ಆದ್ರೂ ಅವ್ರು ನಮ್ಮ ಪಪ್ಪ ನಿಜವಾಗ್ಲೂ ನಮ್ಮ ಪಪ್ಪ ಮಮ್ಮಿ ಬರ್ಡೇ ಯಾವಾಗ ಅಂತಲೂ ಗೊತ್ತಿಲ್ಲ ಅವ್ರಿಗೆ. ಸೊ ನಾವು ಕೇಳೋಣ ಅಂದರೆ ಅವ್ರಿಗೂ ನಮಗೂ ಗೊತ್ತಿಲ್ಲ, ಯಾಕಂದರೆ ಅವ್ರಿಗೆ ಡೇಟ್ ಗೊತ್ತಿಲ್ವಾ, ಹೆಂಗೆ ಸೆಲೆಬ್ರೇಟ್ ಮಾಡೋಕ್ಕೂ ಇಲ್ಲ. ಅದಕ್ಕೋಸ್ಕರ ಅವ್ರ ಆ್ಯನಿವರ್ಸರಿ ಆದರೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತೇಳಿ ಸೊ ಈ ಥರ ಒಂದು ಪ್ಲ್ಯಾನ್ ಮಾಡಿ, ಅದು 25 ಇಯರ್ಸ್ ಆ್ಯನಿವರ್ಸರಿ. ಸೊ ಹಂಗೋಸ್ಕರ ಚೆನ್ನಾಗಿ ಮಾಡಬೇಕು ಅಂತೇಳಿ ನಾನು ಅಂದ್ಕೊಂಡು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ನನ್ನ ಪ್ರಕಾರ ಅವರಿಬ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವಾಗಲೂ ಇದು ಯಾವುದೋ ಇದು ಹಿಂಗೆ ಆಗುತ್ತೆ ಗೈಸ್, ಯಾವಾಗಲೂ ನನ್ನ ಬರ್ಡೇಗೂ ಆ ಥರ ಇಷ್ಟು ಹಿಂಗೆ ಆಯಿತು, ಹೊಡೆದು ಆಗೇ ಇಲ್ಲ ಗೈಸ್, ಅದು ಏನಂತ ಗೊತ್ತಿಲ್ಲ. ಸೊ ಆಮೇಲೆ ಎಷ್ಟು ಸತಿ ತಿರುಗಿಸಿ ಅವರಿಬ್ಬರು ಸರ್ಪ್ರೈಸಿಗೆ ಹಂಗೆ ಇಲ್ಲಿ ಅಂತ ಎಂಟ್ರಿ ಕೊಟ್ಟರು. ಸೊ ಅದಾದಮೇಲೆ ತಿರುಗಿಸ್ತಾನೇ ಇದ್ದೀರಿ ಬಂದೇ ಇಲ್ಲ. ಆಮೇಲೆ ಸಡನ್ನಾಗಿ ಡಮ್ ಅಂತ ಅಂತು. ಪಾಪು ಅಲ್ಲೇ ಮಲಗಿದ್ಲು, ಇಲ್ಲಿ ಅಂದರೆ ಚೇರ್ ಮೇಲೆ ಮಲಗಿಸಿದ್ದೆ. ಸೊ ಅವಳು ಏನಾದರೂ ಭಯ ಬಿದ್ದಿಲ್ಲ ಅಂತ ನೋಡ್ತಿದ್ದೀನಿ. ಅವಳು ಆರಾಮಾಗಿ ಅವಳು ಪಾಡುಗಳು ಮಲ್ಕೊಂಡಿದ್ದಾಳೆ, ಅವ್ಳಿಗೆ ಏನು ಟೆನ್ಷನ್ ಇದ್ದೀರಾ. ಸೊ ಗೈಸ್ ಈ ಥರ ಡೆಕೋರೇಟ್ ಮಾಡಿದ್ವಿ. ಅವರಿಬ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ನಮ್ಮ ಪಪ್ಪ ಹೇಳ್ತಾಯಿದ್ರು, ಇದೆಲ್ಲ ಯಾಕೆ ಮಾಡೋಕೆ ಹೋದ್ರಿ, ನಾವೇನೋ ಚಿಕ್ಕ ಮಕ್ಕಳ ಅಂತಲ್ಲ. ಚಿಕ್ಕ ಮಕ್ಕಳಲ್ಲ ಪಪ್ಪ, 25 ವರ್ಷ ಕಂಪ್ಲೀಟ್ ಮಾಡಿದ್ದೀರಾ. ಈ ಒಂದು ಸುಖ ದುಃಖ ನೋವು ನಲಿವು ಎಲ್ಲ ಒಂದು ಪೇಸಸ್ನ ನೋಡ್ಕೊಂಡು ಬಂದಿದ್ದೀರಾ. ಸೊ ಎಷ್ಟು ಅಂದರೆ ಎಷ್ಟು ಕಷ್ಟ ಬಂದ್ರೂ ನೀವು ಇಬ್ಬರೂ ಜೊತೆಗಿದ್ದು ಅದನ್ನು ಎದುರಿಸಿದಾರಲ್ಲ. 25 ವರ್ಷ ಅದೇನು ಸಾಮಾನ್ಯ ಅಲ್ಲ. ಸೊ ಇದೇ ಥರ 25 ವರ್ಷ, ಇನ್ನೂ 50 ವರ್ಷ ಆಗಲಿ 100 ವರ್ಷ ಆಗಲಿ ಅಂತ ನಾನು ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ಸ್ಪೆಷಲಾಗಿ ನಮ್ಮ ಪಪ್ಪ ಮಮ್ಮಿ ಆ್ಯನಿವರ್ಸರಿಗೆ ಅಂತ ಡೆಡಿಕೇಟ್ ಮಾಡ್ತೀನಿ. ಬಿಕಾಸ್ ಅದು ಹೇಳಿದ್ನಲ್ಲ 25 ಇಯರ್ಸ್ ಆ್ಯನಿವರ್ಸರಿ. ನಾನು ಇವಾಗ ವ್ಲಾಗ್ ಹಾಕ್ಬೋದು, ಬಟ್ ಇನ್ನೊಂದು ಅಷ್ಟು 50 ವರ್ಷ 100 ವರ್ಷ ಆದರೂ ನಾನು ಈ ವಿಡಿಯೋನ ನೋಡಿದಾಗ ನನಗೆ ಮೆಮೊರೀಸ್ ಹಂಗೆ ಚೆರಿಶ್ ಆಗ್ತಾ ಇರುತ್ತೆ. ಅದು ಸಿಕ್ಕಾಪಟ್ಟೆ ನನಗೆ ಲೈಫ್ ಲಾಂಗ್ ಮೆಮೊರೀಸ್ ಇರುತ್ತೆ. ಸೊ ನಾನು ನಮ್ಮ ಪಪ್ಪ ಮಮ್ಮಿಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ನನ್ನ ಲೈಫಲ್ಲಿ ನನಗೆ ಸಿಕ್ಕಾಪಟ್ಟೆ ಎಲ್ಲನೂ ಕಲ್ತಿರೋದು ನಮ್ಮ ಪಪ್ಪಾಯಿಂದ, ಹಾರ್ಡ್ ವರ್ಕ್ ಕಲ್ತಿರೋದು ನಮ್ಮ ಪಪ್ಪಾಯಿಂದ, ಹಾಗೆ ಟೈಮ್ ಮ್ಯಾನೇಜ್ಮೆಂಟು, ಮನಿ ಸೇವಿಂಗು ಇದೆಲ್ಲ ಕಲ್ತಿರೋದು ನಮ್ಮ ಪಪ್ಪಾಯಿಂದ. ಹಾಗೆ ಇನ್ನು ಏನು ನಾನು ಸ್ವಲ್ಪ ಒಳ್ಳೆತನ ಅಂತ ಏನು ಕಲ್ತೀನಿ ಅಂದರೆ ಅದು ಪ್ರತಿಯೊಂದು ನಮ್ಮ ಮಮ್ಮಿಯಿಂದ. ನಮ್ಮ ಅಮ್ಮ ಏನು ಕಲಿಸಿದ್ರೋ ಇವತ್ತು ನಾನು ಏನು ನಿಂತಿದ್ದೀನೋ ಅದು ನಮ್ಮ ಅಮ್ಮಯಿಂದ. ಇವರಿಬ್ಬರು ಒಂಥರ, ಅದರೊಳಗೆ ನಮ್ಮ ಮಮ್ಮಿ ನಂಗೆ ಒಂಥರ ಬ್ಯಾಕ್ ಬೋನ್ ಥರ. ಬಿಕಾಸ್ ನಂಗೆ ಏನೇ ಕಷ್ಟ ಇರಲಿ, ಯಾವಾಗ ಏನೇ ಸಿಚುಯೇಷನ್ ಇರಲಿ, ನಾನು ಇರ್ತೀನಿ ಅಂತ ಎಷ್ಟು ಸ್ಟ್ರಾಂಗಾಗಿ. ಅವ್ರು ಏನು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಬಟ್ ಅವರ ಮಾತುಗಳೇ ನನಗೆ ಸ್ಟ್ರೆಂತ್ ಆಗಿರುತ್ತೆ ಯಾವಾಗಲೂ ಅಷ್ಟೇ. ನಾವಿಬ್ಬರು ಹೆಣ್ಮಕ್ಳಾಗಿರೋದ್ರಿಂದ ನಮ್ಮ ಪಪ್ಪಾಗೆ ಇಷ್ಟು ದಿವಸ ಆಗಿದೆ, ಅವ್ರಿಗೆ ಯಾವತ್ತೂ ಆಗಲಿ ನನಗೆ ಗಂಡು ಮಗು ಇಲ್ಲ ಅಂತ ಫೀಲ್ ಮಾಡಿದಾಗಲಿ ರಿಗ್ರೆಟ್ ಮಾಡಿದಾಗಲಿ ಯಾವತ್ತೂ ಇಲ್ಲ. ಸೊ ಇವರಿಬ್ಬರನ್ನೂ ತಂದೆ ತಾಯಿಯಾಗಿ ಪಡೋಕ್ಕೆ ನಾವು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ರೋ ಗೊತ್ತಿಲ್ಲ. ಸೊ ಲಿಟ್ರಲಿ ನಾನೇ ಹೇಳ್ತಿರ್ತೀನಿ ಹರ್ಷಿತಾ ಸ್ವಲ್ಪ ಒಂಥರ ಮೂಗ್ ಮೇಲೆ ಕೋಪ ಅವಳಿಗೆ. ಅವಾಗ ಏನಾದರೂ ಅಂದಾಗ ಕೋಪ ಮಾಡ್ಕೊಬಿಡ್ತಾರಲ್ಲ, ಅವಾಗ ನಾನೇ ಬೈತಾ ಇರ್ತೀನಿ. ಸೊ ಎಷ್ಟು ದಿವಸ ಇದೆಲ್ಲ ಹರ್ಷಿತಾ, ಹಂಗೆಲ್ಲ ಮಾಡ್ಕೋಬಾರ್ದು ಅಂತ ಹೇಳ್ತಾ ಇರ್ತೀನಿ. ಸೊ ನಮಗೆ ಕೋಪ ಎಂಥವ್ರಿಗೂ ಬರುತ್ತೆ, ಕೋಪ ಬರದೇ ಇಲ್ಲ ಏನೂ ಇಲ್ಲ. ನನಗೂ ಎಷ್ಟೋ ಸತಿ ಕೋಪ ಬರುತ್ತೆ. ಆ ಟೈಮಿಗೆ ಸ್ವಲ್ಪ ರೇಗಾಡ್ಬೋದು, ಆಮೇಲೆ ಯಾವತ್ತಿದ್ರೂ ಅವರು ಲೈಫ್ ಲಾಂಗ್ ನಮ್ಮ ಜೊತೆ ಇರೋಲ್ಲ. ಅವ್ರ ಮೇಲೆ ಯಾಕೆ ಕೋಪ ತೋರ್ಸೋಕ್ಕಾಗುತ್ತೆ, ಅಂದರೆ ಸಿಚುವೇಶನ್ಸ್ ಹಂಗೆ ಮಾಡೇ ಮಾಡುತ್ತೆ ಪ್ರತಿಯೊಬ್ಬರನ್ನು. ಸೊ ಏನೇ ಆದ್ರೂ ಪ್ರತಿ ಒಂದು ಕ್ಷಣದಲ್ಲೂ ಪ್ರತಿಯೊಂದು ಇದರಲ್ಲೂ ನಮಗೆ ಕೊನೆ ತನಕ ನಮಗೆ ಸಪೋರ್ಟಾಗಿ ನಿಲ್ತಾರೆ ಅಂತಂದರೆ ಅದು ನಮ್ಮ ತಂದೆ ತಾಯಿ ಮಾತ್ರ. ಅಷ್ಟೊಂದು ಹೇಳ್ಬಿಟ್ಟೆ ಅಂತ ಅನ್ಸುತ್ತೆ ಅಲ್ವಾ ಗೈಸ್ ಇವತ್ತು. ಸೊ ಲಾಸ್ಟಾಗಿ ಎಲ್ಲರೂ ಸೆಲೆಬ್ರೇಷನ್ ಎಲ್ಲ ಮುಗೀತು. ಸೊ ಲಾಸ್ಟ್ ನನ್ನ ಟರ್ನು, ನಾನು ಕೇಕ್ ತಿನ್ನಿಸ್ಬೇಕಾಗಿತ್ತು. ಸೊ ನಾನು ಸ್ವಲ್ಪ ಕೋಲ್ಡ್ ಅಲ್ವಾ, ನಾನು ಸ್ವಲ್ಪ ತಿನ್ನೋಕೆ ಹೋಗಲಿಲ್ಲ. ಅಂದರೆ ನಂಗೆ ಇಷ್ಟನೂ ಆಗಲ್ಲ ಕೇಕು ಅದೆಲ್ಲ ಸ್ವೀಟು. ಯಾವಾಗ ಈ ಈವೆಂಟ್ ಸ್ಟಾರ್ಟ್ ಮಾಡಿದ್ರಲ್ಲ ಆವಾಗಿಂದ ಈ ಸೆಲೆಬ್ರೇಷನ್ಸು, ಈ ಕೇಕು, ಅದನ್ನು ಪಾಪುಗೆ ಎವ್ರಿ ಮಂತ್ ಕೇಕ್ ಕಟಿಂಗ್ ಎಲ್ಲ ಇರುತ್ತಲ್ಲ. ಸೊ ಅದೆಲ್ಲ ನೋಡಿ ಸೆಲೆಬ್ರೇಷನ್ಸ್ ಎಲ್ಲ ಸಾಕು ಅನಿಸ್ಬಿಟ್ಟಿದೆ. ಸೊ ನನ್ನ ಬರ್ಡೇಗೂ ಅಷ್ಟೇ ನೀವು ನೋಡಿದ್ರೆ ಅನಿಸುತ್ತೆ. ನಾನು ಈ ವ್ಲಾಗು ಮಾಡಿಲ್ಲ, ಏನೂ ಮಾಡಿಲ್ಲ, ವೆರಿ ಸಿಂಪಲ್ಲಾಗಿ ನಾನು ಕೆಲಸ ಲಾಗಿನ್ ಆದೆ, ಜೈ ಅಂತ ಡೇ ಮುಗಿಸ್ಬಿಟ್ಟೆ. ಸೊ ಅದು ಬಿಟ್ಟರೆ ನಾನು ಏನು ಮಾಡೋಕ್ಕೋಗಲಿಲ್ಲ, ನನಗೆ ಇಷ್ಟನೂ ಆಗಲಿಲ್ಲ. ಸೊ ಅದಾದಮೇಲೆ ಈವ್ನಿಂಗ್ ಡಿನ್ನರ್ಗೆ ಅಂತೇಳಿ ನಮ್ಮ ಮನೆ ಪಕ್ಕನೇ ಇದ್ದಿದ್ದು ಒಂದು ಹೋಟ್ಲಿಗೆ ಹೋಗಿದ್ವಿ. ಸೊ ಪಾಪನು ಕರ್ಕೊಂಡು ಹೋಗಿದ್ದರಿಂದ ನಾವು ತುಂಬ ದೂರ ಹೋಗೋಕ್ಕಾಗಲಿಲ್ಲ. ಬಿಕಾಸ್ ಯಾಕಂದರೆ ಅವಳಿಗೆ ಆವಾಗ ಸ್ಲೀಪಿಂಗ್ ಟೈಮು. ಸೊ ಆವಾಗ ನಿದ್ದೆ ಅವಳಿಗೆ, ಅದು ಬಿಟ್ಟರು ತುಂಬ ಕ್ರ್ಯಾಂಕಿ ಆಗಿಬಿಡ್ತಾಳೆ. ನಿದ್ದೆ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಅವಳು ತುಂಬ ಕ್ರ್ಯಾಂಕಿ ಆಗಿಬಿಡ್ತಾಳೆ. ಸೊ ಅದಕ್ಕೋಸ್ಕರ, ಯಾಕಂದರೆ ಬೆಳಗ್ಗೆಯಿಂದ ನಿದ್ದೆ ಮಾಡಲ್ಲ ಕರೆಕ್ಟಾಗಿ, ಒಂದು ಸ್ವಲ್ಪ ಹೊತ್ತಿಗೆ ಎದ್ದೊಳ್ತಾ ಇರ್ತಾಳೆ. ಸೊ ಅದಕ್ಕೋಸ್ಕರ ನೈಟು ಅವಳು ನಿದ್ದೆ ಮಾಡಿದ್ರೆ ಎದ್ದೊಳ್ಬಿಡ್ತಾಳೆ. ಸೊ ಹಂಗಾಗಿನೇ ನಿಯರ್ ಬೈ ದೇವಸ್ಥಾನ ಅಂತ ಇದ್ದೀನಿ, ಹೋಟ್ಲಿಗೆ ಹೋಗಿ ಊಟ ಎಲ್ಲ ನೈಟ್ ಡಿನ್ನರ್ನ ಮುಗಿಸ್ಕೊಂಡಲ್ಲೇ. ಆದ್ರೂ ಮೇಡಮ್ ಅವ್ರು ಸ್ವಲ್ಪ ಹೊತ್ತಿಗೆ ಹೋಗಿದ ತಕ್ಷಣ ಎಲ್ಲ ಫುಲ್ ಖುಷಿಯಾಗಿದ್ಲು, ಲೈಟ್ಸ್ ಎಲ್ಲ ನೋಡ್ಕೊಂಡು ಚೆನ್ನಾಗಿದ್ಲು, ಆರಾಮಾಗಿ ಆಟಾಡ್ಕೊಂಡಿದ್ಲು. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಏನಾಯಿತು ಗೊತ್ತಿಲ್ಲ, ಸ್ವಲ್ಪ ಕ್ರ್ಯಾಂಕಿ ಆಗಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದಾದಮೇಲೆ ಸ್ವಲ್ಪ ಆಟಾಡಿಸ್ಕೊಂಡು ಎಲ್ಲರೂ ಇದರೆಲ್ಲ ಮ್ಯಾನೇಜ್ ಮಾಡ್ಕೊಂಡ್ವಿ. ಸೊ ಫಸ್ಟ್ ಟೈಮ್ ನಾನು ಔಟ್ಸೈಡ್ ಹೋಗಿ ತಿಂದಿದ್ದು ಫಾರ್ ದಿ ಫಸ್ಟ್ ಟೈಮು ನಾನು. ಯಾಕಂದರೆ ನೀವು ಕೇಳ್ತಾ ಇರ್ತಾರೆ, ನಾನು ವೀಡಿಯೋಸ್ ಡೈಲಿ ವ್ಲಾಗ್ಸ್ ಎಲ್ಲ ಆಗ್ತಾನಲ್ಲ, ಸೊ ಅದು ತಿನ್ಬೋದು ಅಂತೇಳಿ ನಾನು ಜಾಸ್ತಿ ಒಂದು 3 ಮಂತ್ಸ್ ತನಕ ಏನು ಜಾಸ್ತಿ ತಿನ್ನೋಕೆ ಹೋಗಲಿಲ್ಲ, ಅಂದರೆ ಔಟ್ಸೈಡ್ ಫುಡನ್ನು ತಿನ್ನೋಕೆ ಹೋಗಲಿಲ್ಲ.
ಸೊ ಎಷ್ಟು ಆಗುತ್ತೋ ಅಷ್ಟು ಕಂಟ್ರೋಲ್ ಆಗಿದ್ದೆ. ಇವಾಗ ಫಸ್ಟ್ ಟೈಮ್ ಈ ಥರ ಔಟ್ಸೈಡ್ ಹೋಗಿ ಡಿನ್ನರ್ಗೆ ಅಂತ ಹೋಗಿದ್ದು. ಸೊ ಎಸ್ಕೈಸ್ ಈ ಥರ ಸ್ವೀಟೆಸ್ಟ್ ಮೆಮೊರೀಸು, ಸ್ವೀಟೆಸ್ಟ್ ಡೇಸ್ ನನಗೆ ಎಂಜಾಯ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಇವತ್ತಿನ ಸ್ಪೆಷಲ್ ಮೆಮೊರಬಲ್ ಡೇನ ನಾನು ಈ ಥರ ಎಂಡ್ ಮಾಡಿದೆ. ಸೊ ಎಲ್ಲರೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದರು. ಸೊ ಈ ವಿಡಿಯೋನ ನೋಡ್ಕೊಂಡು ನಿಮಗೂ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಸ್ ಆಫ್ ಲವ್. ಸೊ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಟಾಟಾ ಬಾಯ್, ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸ್ಟೇ ಟ್ಯೂನ್, ಬಾಯ್.